ಆಧುನಿಕ ಜಗತ್ತಿನ ಆಕರ್ಷಕ ತಾಣಗಳ ಮಧ್ಯೆ 2023ರಲ್ಲಿಯೇ ವಿಶ್ವ ಪಾರಂಪರಿಕ ಪಟ್ಟಿಗೆ ಸೇರಿದ ಹಾಗೂ ವಿಷ್ಣುವಿಗೆ ಸಮರ್ಪಿತವಾದ ದೇವಾಲಯವೇ ಬೇಲೂರಿನ ಚನ್ನಕೇಶವ ದೇವಾಲಯ. ಈ ದೇವಾಲಯದಲ್ಲಿ ಅಂತ ವಿಶೇಷತೆ ಏನಿದೆ ಎಂದು ಇತಿಹಾಸ ಕೆದಕುತ್ತಾ ಹೋಗುವುದರ ಕಡೆ ನನ್ನ ಗಮನ ಸಾಗಿತ್ತು. ಸರಿಸುಮಾರು 12ನೇ ಶತಮಾನದ ಹಿಂದೆ ಚೋಳರ ವಿರುದ್ಧ ಗೆದ್ದ ವಿಷ್ಣುವರ್ಧನ ವಿಜಯದ ಸಂಕೇತವಾಗಿ ನಿರ್ಮಿಸಿದ್ದು ಅಂತ ನನಗೆ ಗೊತ್ತಾಯಿತು. ಅಪಾರವಾದ ಕಲೆಗಳನ್ನೇ ತುಂಬಿಕೊಂಡು ನಿಂತಿರುವ ಈ ದೇವಾಲಯವನ್ನ ಸ್ವಾಗತಿಸೋಕೆ ನಿಂತಿದ್ದ ಹೊಯ್ಸಳರ ಲಾಂಛನವಾದ ಹುಲಿಯನ್ನು ಕೊಲ್ಲುತ್ತಿರುವ ಸ್ಥಳನ ಚಿತ್ರ ನೋಡ್ತಾ ಒಳಗೋದಾಗ ಗಜಗಾತ್ರದ ಕಲ್ಲಿನ ಕಂಬಗಳ ಮಧ್ಯೆ ಸಾಗಿ ಅವುಗಳಲ್ಲೆರಡಾದ ನರಸಿಂಹ ಮತ್ತು ಮೋಹಿನಿ ಕಂಬಗಳ ಮೇಲೆ ಕೆತ್ತಿಸಿರೋ ಹೆಣ್ಣಿನ ಅಂದವನ್ನು ಸೂಚಿಸೋ ನಿಖರ ನಾಜೂಕಿನ ಶಿಲ್ಪಕಲೆಯನ್ನು ನೋಡ್ತಾ ದೇವಾಲಯದ ಅಂದವನ್ನು ಹೆಚ್ಚಿಸೋಕೆ ಅಂತಾನೆ ಇರೋ ಮಂಟಪದ ಮಧ್ಯ ಮೇಲ್ಭಾಗದಲ್ಲಿ ಕೆತ್ತಿಸಿರೋ ನರಸಿಂಹಮೂರ್ತಿ ಹಾಗೂ ತ್ರಿಮೂರ್ತಿ ಕೆತ್ತನೆಗಳ ಕೆಳಗೆ ಸಾಗಿ ಸುಮಾರು 6.5 ಅಡಿ ಎತ್ತರದ ಚನ್ನಕೇಶವ ದರ್ಶನ ಪಡೆಯೋದೇ ನಿಜಕ್ಕೂ ಅತ್ಯದ್ಭುತ. ದೇವಾಲಯದ ಮುಂಭಾಗ ನಿಂತಿರೋ 42 ಅಡಿ ಉದ್ದ 45,000 ತೂಕದ ಗಣಿತ ಮತ್ತು ವಿಜ್ಞಾನದ ಸಂಗಮವಾಗಿ 3 ಕಾಲುಗಳ ಮೇಲೆ ನಿಂತಿರೋ ಏಕಶಿಲಾ ಗುರುತ್ವ ಸ್ತಂಭ ಎರಡನೇ ಅದ್ಭುತವೆಂದರೆ ತಪ್ಪಾಗಲ್ಲ. ದುಃಖದ ಸಂಗತಿ ಎಂದರೆ ದೆಹಲಿ ಸುಲ್ತಾನರ ದಾಳಿಗೆ ಸಿಕ್ಕಿ ಶಿಥಿಲಗೊಂಡ ಈ ದೇವಾಲಯದ ಶಿಲೆಗಳನ್ನು ನೋಡಿ ನನಗನಿಸಿದ್ದು, ಈ ಕನ್ನಡ ಭೂಮಿಯ ಅದೆಷ್ಟೋ ಕ್ರೂರ ದಾಳಿಗಳಿಗೆ ಸಿಕ್ಕಿ ನಾಶವಾಗಿದ್ರು, ಇನ್ನೆಷ್ಟೋ ಸ್ಥಳಗಳು ಮಣ್ಣಲ್ಲಿ ಮುಚ್ಚಿ ಮಾಯವಾಗಿದ್ರು, ಅವೆಲ್ಲವನ್ನ ಸಹಿಸಿಕೊಂಡು ಇಂದಿಗೂ ದೃಢವಾಗಿ ನಿಂತಿರೋ ಈ ಮಣ್ಣಿನ ಶಕ್ತಿಯೇ ಅತ್ಯದ್ಭುತ. ಫಾಲೋ ಮಾಡ್ಕೊಳ್ಳಿ. ಸಾಧ್ಯವಾದಷ್ಟು ನನ್ನ ಧ್ವನಿಯಲ್ಲಿ ನಿಮ್ಮ ಕಿವಿಯವರೆಗೂ ದೃಶ್ಯಗಳ ಮೂಲಕ ಇನ್ನಷ್ಟು ವಿಡಿಯೋಗಳು ಬರೋದಿದೆ.